ರತ್ನ ಭಾರತ ರೈತ ಸಮಾಜಕ್ಕೆ ಧಾರವಾಡ ಜಿಲ್ಲಾ ಪದಾಧಿಕಾರಿಗಳ ಆಯ್ಕೆ ಮಾಡಿದ ರಾಷ್ಟ್ರೀಯ ಅಧ್ಯಕ್ಷ ನಾಗನಗೌಡ ಮರಿಗೌಡ. ಹಾವೇರಿ ಜಿಲ್ಲೆ ಶಿಗ್ಗಾಂವಿಯಲ್ಲಿ ಮೊನ್ನೆ ರತ್ನ ಭಾರತ ರೈತ ಸಮಾಜದ ಧಾರವಾಡ ಜಿಲ್ಲಾ ಹಾಗೂ ತಾಲೂಕು ಪದಾಧಿಕಾರಿಗಳಿಂದ ರಾಷ್ಟ್ರೀಯ ಅಧ್ಯಕ್ಷ ನಾಗನಗೌಡ ಮರಿಗೌಡರು ಆಯ್ಕೆ ಮಾಡಿ ಶಾಲು ದೀಕ್ಷೆ ನೀಡಿ ಗೌರವಿಸಿದರು. ನಂತರ ನಮ್ಮ ನ್ಯೂಸ್ ಸಮುದಾಯ ರಾಜ್ಯ ಉಪ ಸಂಪಾದಕ ಬಸವರಾಜ ನಡೆಸಿದ ಸಂವಾದದಲ್ಲಿ ಮಾತನಾಡಿದರು. ರತ್ನ ಭಾರತ ಸಮಾಜದ ರಾಷ್ಟ್ರೀಯ ಅಧ್ಯಕ್ಷರು ಸಿಕ್ಕಿದ್ದಾರೆ. ವಿಶೇಷವಾಗಿ ಈ ರತ್ನ ಭಾರತ ರಾಷ್ಟ್ರೀಯ ಅಧ್ಯಕ್ಷರು ಇವತ್ತು ಆಯಾ ಒಂದ್ ರೀತಿ ತಾಲೂಕುಗಳ ಒಂದ್ ರೀತಿ ಪದಾಧಿಕಾರಿಗಳ ಒಂದ್ ರೀತಿ ನೇಮಕ ಮಾಡಿದ್ದಾರೆ. ಜೊತೆಗೆ ಅವ್ರಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ. ವಿಶೇಷವಾಗಿ ಸಾಕಷ್ಟು ಅವ್ರಿಗೆ ಜವಾಬ್ದಾರಿಗಳು ಕೊಟ್ಟು ಅವ್ರಿಗೆ ಸಲಹೆ ಕೊಟ್ಟಿದ್ದಾರೆ. ಬನ್ನಿ ಇದ್ರ ಬಗ್ಗೆ ಅಧ್ಯಕ್ಷ ಏನ್ ಹೇಳ್ತಾರೆ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ನೀವು ಧಾರವಾಡ ಜಿಲ್ಲಾಧ್ಯಕ್ಷ ಈ ಒಂದು ಸಮಾಜದ ವಿಶೇಷವಾಗಿ ಒಂದ್ ರೀತಿ ಈ ಕಳಸಾ ಬಂಡೂರಿ ಇದಕ್ಕೆ ಎಲ್ಲೊಂದ್ ಕಡೆ ಪರಿಸರವಾದಿಗಳು ಮನೆ ಸ್ಟ್ರೈಕ್ ಮಾಡಿದ್ದಾರೆ ಬೆಳಗಾವಲ್ಲಿ. ಕಳಸಾ ಬಂಡೂರಿ ಬೇಡ, ಇದರಿಂದ ತೊಂದರೆ ಆಗ್ತೈತೆ, ಪಶ್ಚಿಮ ಘಟ್ಟ ಹಾಳಾಗುತ್ತೆ ಅಂತ. ಯಾಕಪ್ಪ ಅಂದ್ರೆ ಮೊದ್ಲಿಂದಾನು ನಿಮ್ಮ ನವಲಗುಂದ ವಿಶೇಷವಾಗಿ ಈ ಕಡೆ ಎಲ್ಲ ಕಳಸಾ ಬಂಡೂರಿ ಆಗ್ಬೇಕು, ನೀರಿನ ಒಂದು ರೀತಿ ಯೋಜನೆ, ರೈತ ಪರ ಯೋಜನೆ. ಯಾಕೆ ಪರಿಸರ ವಿರೋಧಿಗಳು ವಿರೋಧ ಮಾಡ್ತಾವ್ರೆ, ಇದು ಬೇಡ ಅಂತ ಹೇಳ್ಬಿಟ್ಟು ಮೊನ್ನೆ ರ್ಯಾಲಿ ಮಾಡವ್ರೆ. ಹಾಗಾಗಿ ನೀವು ಧಾರವಾಡದವ್ರಿಗೆ ನಿಮ್ಮ ಅಭಿಪ್ರಾಯ ಹೆಂಗೆ? ಈಗ ರೈತರು ನೋಡ್ರಿ ದೇಶಕ್ಕೆ ಬೆನ್ನೆಲುಬು ಅಂತಾರ. ರೈತ ದೇಶಕ್ಕೆ ಬೆನ್ನೆಲುಬು ಅಂತಾರ. ವಿರೋಧ ಮಾಡೋರು ಇರ್ತಾರ. ನಿಮ್ಗೆ ಅನ್ನ ಬೇಕಂದ್ರೆ ಮತ್ತೆ ಅದನ್ನ ಮಾಡಬೇಕ. ನೀರಾವರಿ ಮಳೆಗಾಲ ಇಲ್ದಾಗ ಮತ್ತೆ ಏನ್ ಮಾಡ್ತಾರ ಅವಾಗ? ಪರಿಸರವಾದಿಗಳು ಆರೋಪ ಮಾಡೋರಲ್ಲ ಸರ್. ಈ ಪರಿಸರವಾದಿ ಆರೋಪ ಮಾಡ್ಯಾರಂತ ಈಗ ರೋಡ್ ಗಾಡಿ ಇಷ್ಟೆಲ್ಲ ಹಾಕಿದ್ದಿಲ್ಲ ಅವಾಗ. ಅವಕ್ಕೂ ಮಾಡ್ಬೋದಿತ್ತಲ್ಲ, ಅವಕ್ಕೆ ಯಾಕೆ ಮಾಡಿದ ಹಂಗಾರ? NH ಆಯ್ತು, ಎಷ್ಟೋ ವೆಹಿಕಲ್ ಗಳಿಸೋದವು. ಅದರಿಂದ ಪರಿಸರ ಹಾಳಾಗೋದಿಲ್ಲ? ಹಾಳಾಗುತ್ತೆ ಅದ್ರಲಿಂದನು. ಅದನ್ನ ಯಾಕೆ ಮತ್ತೆ ಜಾಸ್ತಿ ಆದ್ವು ಈಗ ಅವು? ಈಗ ಒಟ್ಟಾರೆ ನಿಮ್ಗೆ ಅದಕ್ಕೆ ವಿರೋಧ ಇದೆ? ಹೌದು, ನಾವು ಮಾಡ್ಬೇಕು, ಆಗ್ಲೇಬೇಕು. ಯಾಕಂದ್ರೆ ಭೂಮಿಗೆ ನೀರು ಬರ್ತೈತಿ, ಅನ್ನ ಸಿಗ್ತೈತಿ. ಈಗ ರಸ್ತೆ ಮಾಡಿದ್ರೆ ಜಾಸ್ತಿ ಗಾಡಿ ಮಾಡಿದ್ರಿ, ಅದಕ್ಕೇನ್ ಸಿಕ್ತಿ ನಿಮಗ ಅನ್ನ? ಭಾರತ ದೇಶದ 535 ಜಿಲ್ಲೆ 2010 ತಾಲೂಕಲ್ಲಿ ನಮ್ಮ ಪ್ರತಿನಿಧಿಗಳಿದ್ದಾರೆ. ನಾವು ಯಾವುದೇ ರಾಜಕೀಯ ವಿಷಯದಲ್ಲಿ ಬರೋದಿಲ್ಲ. ಎಲ್ಲಿ ರೈತನಿಗೆ ಅವಮಾನ ಆಗಿದೆಯೋ, ರೈತನ ಸಾವಿನ ಬಗ್ಗೆ, ರೈತನ ಉರುಳಿನ ಬಗ್ಗೆ, ಅಥವಾ ನಮ್ಮ ಬೆಳೆ ವಿಮಾದ ಬಗ್ಗೆ, ಅಥವಾ ಫಸಲು ಹಾನಿಯಾಗಿದ್ರ ಬಗ್ಗೆ ಇವತ್ತು ನಾನು ರತ್ನ ಭಾರತ ರೈತ ಸಮಾಜ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷರು. ಇವತ್ತು ನಾನು 28ನೇ ರಾಷ್ಟ್ರೀಯ ಅಧ್ಯಕ್ಷನಾಗಿದ್ದೇನೆ. ಇದು ಜೈ ಜವಾನ್ ಜೈ ಕಿಸಾನ್ ಅನ್ನುವಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಹುಟ್ಟು ಹಾಕಿದ್ದು. ಇದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ ಈ ಸಂಸ್ಥೆಯಲ್ಲಿ ದುಡಿದಿದ್ದಾರೆ. ಸಾಮಾನ್ಯ ಹಸಿರು ಕ್ರಾಂತಿ ಹರಿಕಾರದ ಗೌರವಂತ ಬಾಬು ಜಗಜೀವನ್ ರಾಮ್ ಅವರು, ಅಂದಿನ ಉಪರಾಷ್ಟ್ರಪತಿಗಳು ಕೂಡ ಈ ಸೇವೆಯಲ್ಲಿ ಮುಂದುವರೆದಿದ್ದಾರೆ. ಪಂಜಾಬರಾವ್ ದೇಶಮುಖರು, ಚೌಹಾಣ್, ಚೌಧರಿ, ಚರಣ್ ಸಿಂಗ್, ಹಲವಾರು ದೊಡ್ಡ ಉನ್ನತ ಮಟ್ಟಕ್ಕೆ ಹೋದಂಥ ರಾಜಕಾರಣಿಗಳು ಕೂಡ ಈ ರತ್ನ ಭಾರತ ರೈತ ಸಮಾಜದಲ್ಲಿ ಸೇವೆಗಳಿದ್ದಾರೆ. ಇವತ್ತು ನಾನು 28ನೇ ರಾಷ್ಟ್ರೀಯ ಅಧ್ಯಕ್ಷ. ಕರ್ನಾಟಕ ರಾಜ್ಯದ ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕು ಚಿಕ್ಕಬೆಂಡಿಗಿರಿ ಗ್ರಾಮದ ಪ್ರಗತಿಪರ ರೈತನಾಗಿ ನಾನು ರಾಜ್ಯಾಂಗ, ಕಾರ್ಯಾಂಗ, ಶಾಸಕಾಂಗವನ್ನು ಸಂಪೂರ್ಣ ಅಧ್ಯಯನ ಮಾಡಿದ್ದೇನೆ. ಇವತ್ತು ವಿಶೇಷವಾಗಿ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಹೇಳೋದು ಇಷ್ಟೇ. ಇವತ್ತು ಭಾರತ ದೇಶದ ಕರ್ನಾಟಕ ರಾಜ್ಯದ 225 ಕ್ಷೇತ್ರದಲ್ಲಿ ಇವತ್ತು ಸಾಕಷ್ಟು ರೈತರಿಗೆ ಗೊಬ್ಬರದ ಅಭಾವ ಇದೆ. ಸಾಮಾನ್ಯವಾಗಿ ಇನ್ನೂ ಬೆಳೆ ವಿಮೆಗಳು ಬಂದಿಲ್ಲ. ಅದು ಇವತ್ತು ಶಿಗ್ಗಾಂವ ಸವಣೂರು ತಾಲೂಕಿನ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಪಠಾಣ್ ಸಾಹೇಬರಿಗೂ ಈ ಮಾತನ್ನು ಹೇಳ್ತಾ ಇದ್ದೇನೆ. ಗೊಬ್ಬರದ ಅಭಾವ ಇದೆ. ಹೋದ ವರ್ಷದ ಬೆಳೆ ವಿಮಾ ಬಂದಿಲ್ಲ. ಎಷ್ಟೋ ಪೀಕ್ ಹಾಳಾಗಿದ್ದು ಸಹಿತ ಇನ್ನೂ ಬಂದಿಲ್ಲ. ಅದಕ್ಕೆ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಹೋನೆಬಲ್ ಮಿನಿಸ್ಟರ್ ಆಫ್ ದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಗೆ ಹೇಳ್ತಾ ಇದ್ದೇನೆ, ಪ್ರತಿಯೊಬ್ಬ ರೈತನಿಗೂ ಕೂಡ ಪ್ರತಿ ತಿಂಗಳನ್ನು 2,000 ಬರಬೇಕಾದ ಇದು ಬಂದಿಲ್ಲ. ಇವತ್ತು ಕೃಷಿ ಇಲಾಖೆಯಲ್ಲಿ ಉಪಕರಣಗಳಿವೆ, ಅವು ಕೂಡ ಸರಿಯಾದ ರೈತರಿಗೆ ಉಪಕರಣಗಳು ಮುಟ್ತಾ ಇಲ್ಲ. ಇವತ್ತು ತಾಡ್ಪತ್ರೆಗಳಾಗಲಿ ಮಳೆಯ ಅಭಾವದಿಂದ ಇರುವುದರಿಂದ ಇವತ್ತು ಸಾಕಷ್ಟು ರೈತರಿಗೆ ತೊಂದರೆ ಅನುಭವಿಸ್ತಾ ಇದ್ದಾರೆ. ಇವತ್ತು ಕೆರೆ ಕಟ್ಟೆಗಳು ಅಥವಾ ಹಲವಾರು ಭೂಮಿಗಳು ಇವತ್ತು ಸವಕಳಿ ಬಂದಿದ್ದಾವೆ. ಅದಕ್ಕೆ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಜನಪ್ರಿಯ ನಮ್ಮ ಶಿಗ್ಗಾಂವಿ ಸವಣೂರು ತಾಲೂಕಿನ ಶಾಸಕರಾದ ಸನ್ಮಾನ್ಯ ಪಠಾಣ್ ಜಿ ಅವರಿಗೂ ಕೂಡ ನಾನು ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ರೈತರ ಪರವಾಗಿ ಇವತ್ತು ರೈತರ ಬೆಳೆ ವಿಮೆಗಳನ್ನ ಶೀಘ್ರದಲ್ಲಿ ಬಿಡುಗಡೆ ಆಗಬೇಕು. ರೈತರಿಗೆ ಶೀಘ್ರದಲ್ಲಿ ಗೊಬ್ಬರ ಬೀಜಗಳು ಬಿಡುಗಡೆ ಆಗಬೇಕು. ಯೂರಿಯಾ ಗೊಬ್ಬರಗಳು ಕುಂಠಿತವಾಗಿದೆ. ರೈತರು ತೊಳಲಾಡ್ತಾ ಇದ್ದಾರೆ. ಹೋದ ವರ್ಷ ಮಳೆ ಅಭಾವದಿಂದ ಸಾಕಷ್ಟು ಭೂಮಿಗಳು ಸವಕಳಿ ಬಂದಿದ್ದಾವ. ಅದಕ್ಕೆ ನಾನು ರತ್ನ ಭಾರತ ರೈತ ಸಮಾಜದ ವತಿಯಿಂದ ಇವತ್ತು TV ಚಾನೆಲ್ನ ಪ್ರಧಾನ ಸಂಪಾದಕರು ಬಂದಿದ್ದಾರೆ. ಅವರಿಗೂ ಕೂಡ ನಾನು ರತ್ನ ಭಾರತ ರೈತ ಸಮಾಜದ ರಾಷ್ಟ್ರೀಯ ಸಂಸ್ಥಾಪಕ ಅಧ್ಯಕ್ಷನಾಗಿ, ಶಿಗ್ಗಾವಿ ಸವಣೂರು ತಾಲೂಕಿನ ಪ್ರಕ್ಷೇತ್ರ ಡಿಪ್ಯೂಟಿ MLA ಆಗಿ, 2 ಪತ್ರಿಕೆಯ ಸಂಪಾದಕನಾಗಿ ಇವತ್ತು ವಿಶೇಷವಾಗಿ ನನ್ನ ಸಮೂಹವನ್ನು ನಾನು ಸತ್ಯ, ನ್ಯಾಯ, ನೀತಿ, ಧರ್ಮದಿಂದ ಹೋರಾಟ ಮಾಡೋಣ, ಸಮಾಜ ಹಿತ ಬಯಸೋಣ, ನೊಂದ ಜೀವನ ಹಿತ ಬಯಸೋಣ ಅನ್ನುವಂಥ ಮಾತುಗಳನ್ನ ಪದಗ್ರಹಣ ಮುಖಾಂತರ ಕೊಟ್ಟಿದ್ದೇನೆ. TV ಚಾನೆಲ್ ಒಂದ್ ನಿಮಿಷ ಕೇಳಿ. ಶಿಗ್ಗಾಂವಲ್ಲಿ ವಿಶೇಷವಾಗಿ ಶಿಗ್ಗಾಂವ್ ಅಂತ ಹೇಳ್ತೀರಾ, ಸಾಕಷ್ಟು ರಸ್ತೆಗಳ ಸಮಸ್ಯೆ ಇದೆ. ಯಾಕೆ ಸರ್ ಮಾಜಿ ಮುಖ್ಯಮಂತ್ರಿಗಳಾದ್ರು ಮತ್ತೆ ಈಗ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಇವರೆಲ್ಲ ಬಂದ್ರು ಸಹ ಯಾಕೆ ಇನ್ನ ಶಿಗ್ಗಾಂವ್ ರಸ್ತೆಗಳಾಗಿ ರಾಶಿ ಗುಂಡಿಗಳು ಇದೆ? ಅಂದಿನ ಮಾಜಿ ಮುಖ್ಯಮಂತ್ರಿಗಳ ಸನ್ಮಾನ್ಯ ಬಸವರಾಜ ಎಸ್ ಬೊಮ್ಮಾಯಿ ಅವರು ಕೆಲವು ಕಾಂಕ್ರೀಟ್ ರಸ್ತೆಗಳನ್ನು ಮಾಡಿಸಿದ್ದಾರೆ.
ಕೆಲವೊಂದಿಷ್ಟು ಎಲ್ಲ ಮಾಡಿಸಿದ್ದಾರೆ. ಇವತ್ತು ಪಠಾಣ್ರವರು ಹೊಸ ಹುಡುಗ ಶಾಸಕರಾಗಿ ಬಂದಿದ್ದಾರೆ. ನಮ್ಮ ಶಿಗ್ಗಾವಿ ಸವಣೂರು ತಾಲೂಕಿನ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇನ್ನು ರಸ್ತೆ ಗುಂಡಿಗಳು ರಿಪೇರಿಗೆ ಈಗಾಗಲೇ ದುಡ್ಡು ಬಿಡುಗಡೆ ಮಾಡ್ಲಿಕ್ಕೆ ಹತ್ತಿದ್ದಾರೆ. ಕೆಲವೊಂದಿಷ್ಟು ಕೆರೆ ಹೋಳಿ ಹತ್ತುವಂತ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈಗ ಅವ್ರು ಬಂದು 1 ವರ್ಷ ಆಯ್ತು. ಅವರಿಗೆ ನಾನು ಅಪವಾದ ಮಾಡಲಿಕ್ಕೆ ಇಷ್ಟಪಡೋಂಗಿಲ್ಲ. ಕೆಲಸ ಮಾಡ್ಲಿಕ್ಕೆ ಹತ್ತಿದ್ದಾರೆ. ಅವರಿಗೆ ಅಭಿನಂದನೆ ಕೊಡ್ತಿದ್ದೀನಿ. ಶಿಗ್ಗಾಂವ ಸವಣೂರು ತಾಲೂಕಿನ 241 ಬೂತ್ನಲ್ಲಿ ಸಾಕಷ್ಟು ಇವತ್ತು ಮನೆಗಳು ಬಿದ್ದಿದ್ದಾವೆ. ಸುಮಾರು 1,30,30,000 ರೂಪಾಯಿ ಗ್ರಾಮ ಪಂಚಾಯತ್ ಕೊಡೋದು ಸಾಲಂಗಿಲ್ಲ. ಆದಷ್ಟು ಹಿಂದಿನ ಸರ್ಕಾರ 5 ಲಕ್ಷ ರೂಪಾಯಿ ಪ್ರತಿಯೊಂದು ಫಲಾನುಭವಿಗೂ ಕೊಟ್ಟಂತೆ ಈಗ ಸಾಕಷ್ಟು ಮನೆಗಳು ಬಿದ್ದಿದ್ದಾವೆ. ಕೊಡ್ಬೇಕಂತ ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೂ ಶಿಗ್ಗಾವಿ ಸವಣೂರು ತಾಲೂಕಿನ ಜನಪ್ರಿಯ ಶಾಸಕರಿಗೂ ಕೂಡ ಹೇಳ್ತಾ ಇದ್ದೇನೆ. ಇವತ್ತು ಸಾಕಷ್ಟು ರೋಡ್ನಲ್ಲಿ ಗುಂಡಿಗಳು ಬಿದ್ದಿದ್ದಾವೆ. ರಸ್ತೆಗಳಲ್ಲಿ ಸಾಕಷ್ಟು ಒಳಚರಂಡಿಗಳು ಸಮಸ್ಯೆ ಇವೆ. ಪಕ್ಕಾ ಗಟ್ಟರ ಸಮಸ್ಯೆಗಳಿವೆ. ಗ್ರಾಮ ಪಂಚಾಯತಿಯಲ್ಲಿ ಕೂಡ ಸಮಸ್ಯೆಗಳಿವೆ. ಶೀಘ್ರದಲ್ಲಿ ಬಗೆಹರಿಸಬೇಕಂತೇಳಿ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಪಠಾಣ್ಜಿ ಅವರಿಗೆ ರತ್ನ ಭಾರತ ರೈತ ಸಮಾಜ ವತಿಯಿಂದ ನಾನು ಟಿವಿ ಚಾನೆಲ್ ಮುಖಾಂತರ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ನೀವು ಸಂಘಟನೆಯವರು ವಿಶೇಷವಾಗಿ ಯಾಕೆ ಸರ್ ಒಂದ್ ರೀತಿ ರೈತ ಸಂಘಗಳು ಸಾಕಷ್ಟು ಇದಾವೆ. ಒಂದ್ ರೀತಿ ಕೆಲವರು ಈಗ ಕೋಡಿಹಳ್ಳಿ ಚಂದ್ರಶೇಖರ್ ನಮ್ಮ ನೀವು ಸಮೂಹದ ಜೊತೆ ಒಂದು ಆರೋಪ ಮಾಡಿದ್ದಾರೆ. ಕೆಲವರು ರೈತ ಶಾಲೆಗಳು ಹಾಕೋಬಿಟ್ಟು ಬರೀ ಬ್ಲಾಕ್ ಮೇಲ್ ಮಾಡ್ಕೊಂತ ಹೇಳ್ತಾರೆ, ಹಣ ವಸೂಲಿಗೆ ಹೇಳ್ತಾವ್ರೆ ಅಂತ ಹೇಳ್ಬಿಟ್ಟು. ಇನ್ನೊಂದು ಯಾಕೆ ಸರ್ ಈ ರೀತಿ ಇನ್ನೊಂದು ಈಗ ಕೆಲವು ಜನ ಇವತ್ತು ಕೋಟಿಗೊಬ್ಬ ಶರಣ, ಲಕ್ಷಕ್ಕೊಬ್ಬ ಭಕ್ತ, 1000ಕ್ಕೊಬ್ಬ ಶಿಷ್ಯ ಎಲ್ಲ ಮಠಗಳಲ್ಲ. ಎಲ್ಲ ಹಸಿರು ವಸ್ತ್ರ ಶಾಲೆ ಹೊತ್ತವರು ಕಾರ್ಯಾಂಗ ನ್ಯಾಯಾಂಗ ಶಾಸಕರಿಗೆ ಅರ್ಥಕೊಂಡಿಲ್ಲ. ಪ್ರತಿಯೊಂದು 4 ಅಂಗಗಳನ್ನು ಅರ್ಥಕೊಂಡು ಇವತ್ತು ಅಧಿಕಾರಿಗಳು ಅವನು ನಮ್ಮವನೇ, ಶಾಸಕಾಂಗ ಮಾಡುವನು ಮನುಷ್ಯನೇ, ತನಿಖಾಂಗ ಮಾಡುವನು ಮನುಷ್ಯ, ಇವತ್ತು ನ್ಯಾಯಾಂಗ ಮಾಡುವವರು ಮನುಷ್ಯರಿದ್ದಾರೆ. ನಾವು ಆದಷ್ಟು ಮಟ್ಟು ಗಾಂಧಿ ಅಹಿಂಸಾ ಪರಮೋ ಧರ್ಮಂ. ಇವತ್ತು ಎಲ್ಲರೂ ಹಸಿರು ಶಾಲೆ ಹೊತ್ತವರು ಒಟ್ಟರು ಅವರೇ ಅಲ್ಲ ಅಂತ ಕೆಲವೊಂದಿಷ್ಟು ನನಗೂ ಕೇಳಿ ಬಂದಿದೆ. ಬ್ಲಾಕ್ ಮೇಲ್ ಮಾಡುವಂತ ವಿಚಾರಗಳು ಹಸಿರು ಶಾಲೆ ಹೊದ್ಕೊಂಡು ಅವರೆಲ್ಲ ನಮ್ಮವರೆಲ್ಲ ಅನ್ನುವಂತ ಆರೋಪವನ್ನ ನಾನು ತಳ್ಳಿ ಹಾಕ್ತಾ ಇದ್ದೇನೆ. ಅಂತವ್ರಿಗೆ ಯಾವತ್ತು ಆರೋಪ ಮಾಡಿದ್ದಾರೆ. ಆದ್ರೆ ಅದರ ಸತ್ಯಕ್ಕೆ ನಾನು ಸಮೀಪವಾಗಿ ಸತ್ಯಾಸತ್ಯತೆ ತಿಳಿದುಕೊಂಡು ನಾವು ಮಾಧ್ಯಮ ಜೊತೆ ಮಾತಾಡ್ತೀವಿ. ಕೋಡಿಹಳ್ಳಿ ಚಂದ್ರಶೇಖರ್ ಒಬ್ಬ ಹೋರಾಟಗಾರ, ಸಮಾಜ ಚಿಂತಕ. ಆರೋಪಗಳು ಬರೋದು ಸಹಜ. ಈಗ ಮರಿಗೌಡರ ಮೇಲೆ 251 ಕೇಸು, 302, 105, 409 ಬಿದ್ದಿದಾವ. ಅದಕ್ಕೆ ಸಾಬೀತಾಗಬೇಕಾದ್ರೆ ನಾನು ಜಡ್ಜ್ ಮುಖಾಂತರ, ನ್ಯಾಯಾಲಯದ ಮುಖಾಂತರ ಸಾಬೀತಾದಾಗ ಮಾತ್ರ ನಾನು ಆ ವ್ಯಕ್ತಿತ್ವಕ್ಕೆ ಆರೋಪ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಕಳಪೆ ಇನ್ನೊಂದು ನಿಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ನಿಮ್ಮ ತಾಲೂಕಲ್ಲೇ ಜಾಸ್ತಿ ಕಳಪೆ ಮಟ್ಟದ ಒಂದು ರೀತಿ ಗುಣಮಟ್ಟದ ಕೃಷಿ ಇಲಾಖೆಯಿಂದ ಸಪ್ಲೈ ಆಗ್ತಾ ಇದೆ. ಕೆಲವೊಂದಿಷ್ಟು ಅವು ಕಂಡು ಬಂದಿದ್ದಾವ. ನಾನು ಕೃಷಿ ಇಲಾಖೆಯವರಿಗೂ ಜಂಟಿ ನಿರ್ದೇಶಕರಿಗೂ ಕೂಡ ನನ್ನ ಒಂದು ವಿನಂತಿಯನ್ನು ತಿಳಿಸಿದ್ದೇನೆ. ಏನೋ ಬೀಜದಲ್ಲಿ ಆಗಿದೆ, ಹತ್ತಿ ಕಾಳು ಬೀಜದಲ್ಲಿ ಆಗಿದೆ, ಗೋಂಜಾಳ ಬೀಜದಲ್ಲಿ ಆಗಿದೆ, ಕೆಲವೊಂದಿಷ್ಟು ಗೊಬ್ಬರದಲ್ಲಿ ಕೂಡ ಕಳಪೆ ಬೀಜ ಬಂದಿದೆ. ಅಕ್ಕಿಯಲ್ಲೂ ಕೂಡ ಸೊಸೈಟಿ ಕೊಡ್ತಕ್ಕಂಥ ಕೋಆಪರೇಟಿವ್. ಬ್ಯೂರೋ ರಿಪೋರ್ಟ್ ಬಾಸವರಾಜು, ಭಾರತ ವೈಭವ ನ್ಯೂಸ್, ಶಿಗ್ಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.